ಪರಶು ಇನ್ನೂ ಯಾಕೆ ಬಂದಿಲ್ಲ? ಆ ವೇಣುಗೋಪಾಲ್ ಅವರ ಫ್ಯಾಮಿಲಿ ಬಗ್ಗೆ ಡೀಟೇಲ್ಸ್ ಅವನಿಗೆ ಗೊತ್ತಾಯ್ತೋ ಇಲ್ವೋ? ಆಂಟಿ, ಪರಶುರಾಮ್. ಏ ಪರಶು, ಏನಾಯ್ತು? ಅಕ್ಕ, ಅದು ಅವ್ರ ಫ್ಯಾಮಿಲಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಆ ವೇಣುಗೋಪಾಲ್ ಅವರಿಗೆ ಸಂಬಂಧಪಟ್ಟವ್ರನ್ನ ನೈನಿ ಏನಾದ್ರೂ ಭೇಟಿ ಮಾಡಿದ್ಲಾ? ಅವ್ರ ಜೊತೆ ಮಾತಾಡಿದ್ಲಾ? ನಮ್ಮ ಅನುಮಾನ ನಿಜಾನೇನಾ? ಅವ್ರ ಜೊತೆ ಅಲ್ಲ ಅಕ್ಕ, ನಯನಿ ಡೈರೆಕ್ಟ್ ಆಗಿ ಆ ವೇಣುಗೋಪಾಲ್ ಅವ್ರ ಜೊತೆನೆ ಮಾತಾಡಿದಾಳೆ. ಏಯ್, ಏನ್ ಮಾತಾಡ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅವ್ರು ಕರೋನಾದಿಂದ ಯಾವತ್ತೂ ಹೋದ್ರು. ನಯನಿ ಅವ್ರ ಹತ್ರ ಹೇಗ್ ಮಾತಾಡಕ್ ಸಾಧ್ಯ? ಒಂದ್ ಕೆಲ್ಸನಾದ್ರೂ ಸರಿಯಾಗಿ ಮಾಡ್ತೀಯಾ? ಸರಿಯಾಗಿ ತಿಳ್ಕೊಂಡಿದ್ಯೋ ಇಲ್ವೋ? ಅವನ್ ಸತ್ತಿಲ್ಲ ಅಕ್ಕ, ಬದುಕೇ ಇದ್ದಾನೆ. ಏಯ್, ಮೊದ್ಲೇ ನನ್ BP ರೇಸ್ ಆಗಿದೆ. ಇರಿಟೇಟ್ ಮಾಡ್ಬೇಡ. ನನ್ ತಮ್ಮ ಅಂತಾನು ನೋಡಲ್ಲ, ಸಾಕ್ಬಿಡ್ತೀನಿ. ಅಯ್ಯೋ, ನಾನ್ ಹೇಳ್ತಿರೋದ್ ನಿಜ ಅಕ್ಕ. ಅವ್ನ್ ಇನ್ನೂ ಬದುಕಿದಾನೆ. ಹೆಸರನ್ನ ತಪ್ಪು ತಿಳ್ಕೊಂಡು ಅವ್ನ್ ಸತ್ತೋದ ಅಂತ ನ್ಯೂಸ್ ಬಂದಿತ್ತಷ್ಟೇ. ಏಯ್, ನೀನ್ ಹೇಳಿದ್ ನಿಜಾನಾ? ಅಯ್ಯೋ ಹೌದಕ್ಕ, ಈಗ ಹೋಗಿ ಅವನ ಬಗ್ಗೆ ಎನ್ಕ್ವೈರಿ ಮಾಡಿದ್ಕೆ ಈ ವಿಷಯ ಗೊತ್ತಾಯ್ತು. ಮೊದಲನೇ ಗಂಡ ಯಾರು ಅಂತ ವಿಶಾಲ್ ಮುಂದೆ ನಯನಿ ನನ್ನ ಪ್ರಶ್ನೆ ಮಾಡಿ 1000 ಸಲ ಸಿಕ್ಕಾಕ್ಸ್ಬೇಕು ಅಂತ ನೋಡಿದ್ರೆ, ನಾನ್ ತಪ್ಪಿಸ್ಕೋಬೇಕು ಅಂತ ಅವನ್ ಸತ್ತ ಹೋಗಿದ್ದಾನೆ ಅನ್ಕೊಂಡು ನಾನ್ ಅವನ್ ಫೋಟೋ ತೋರಿಸ್ದೆ. ಆದ್ರೆ ಅವನ್ ಬದುಕಿದ್ರೆ ಯಾವ ಕ್ಷಣದಲ್ಲಾದ್ರೂ ಅವನ್ ನಮ್ ಪಾಲಿಗೆ ದೊಡ್ಡ ಕಂಟಕ ಆಗ್ಬೋದು ಕಣೋ. ಯಾವಾಗೂ ಅಲ್ಲ ಆಂಟಿ, ಇದೇ ನಿಮ್ ವಿರುದ್ಧ ಆ ನೈನಿ ಯೂಸ್ ಮಾಡೋಂಥ ಅಸ್ತ್ರ ಆಂಟಿ. ಹೌದಾಂಟಿ, ಈಗ ನಿಮ್ ನಿಜ ಬಣ್ಣನ ವಿಶಾಲ್ ಮುಂದೆ ನಿಮ್ ಬಣ್ಣ ಬಯಲ್ ಮಾಡಕ್ಕೆ ಸದ್ಯಕ್ಕೆ ಅವಳ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಅಂಥದ್ರಲ್ಲಿ ನೈನಿ ಅಷ್ಟು ಕಾನ್ಫಿಡೆಂಟ್ ಆಗಿ ನಿಮಗೆ ವಾರ್ನ್ ಮಾಡಿ ನಾಳೆ ವಿಶಾಲ್ ಕೈಯಿಂದ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿಸ್ತೀನಿ ಅಂತ ಚಾಲೆಂಜ್ ಮಾಡಿದಾಳೆ ಅಂದ್ರೆ ಖಂಡಿತ ನೈನಿ ಆ ವೇಣುಗೋಪಾಲ್ನ ಮೀಟ್ ಮಾಡಿರ್ತಾಳೆ, ಅವನ ಜೊತೆ ಮಾತಾಡಿರ್ತಾಳೆ. ಅದಕ್ಕೆ ನೈನಿ ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಳೆ. ಇದು ಕನ್ಫರ್ಮ್ ಆಂಟಿ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಹೌದಕ್ಕ, ಜಾಸ್ಮಿನ್ ಹೇಳ್ತಿರೋದು 100% ಕರೆಕ್ಟ್ ಅಕ್ಕ. ನಯನಿ ಖಂಡಿತವಾಗ್ಲೂ ಅವನ್ನ ಮೀಟ್ ಮಾಡಿರ್ತಾಳೆ. ಅದಕ್ಕೆ ಆ ನಯನಿ ನಿನ್ ವಿರುದ್ಧ ಇಷ್ಟು ಧೈರ್ಯವಾಗಿ ಮಾತಾಡ್ತಿರೋದು. ಏಯ್, ಈಗ ಅವನು ಎಲ್ಲಿದ್ದಾನೋ? ಮನೆ ಬದಲಾಯಿಸಿ ಬೇರೆ ಕಡೆ ಹೋಗಿದಾರಂತಕ್ಕ. ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಫೋನ್ ನಂಬರ್ ಕೂಡ ಚೇಂಜ್ ಮಾಡಿದಾನಂತೆ. ಏ ಪರಶು, ಅವನು ಎಲ್ಲೇ ಇದ್ರು, ಸಪ್ತ ಸಾಗರದಲ್ಲಿ ಅಡಗಿದ್ರು ಸರಿ, ಅವನ್ ನಮಗ್ ಬೇಕು. ಆ ನಯನಿ ನನಗೆ ಡೆಡ್ಲೈನ್ ಕೊಟ್ಟಿರೋದು ನಾಳೆ ಆಗಿರೋದ್ರಿಂದ ನಾಳೆನೆ ಆ ವೇಣುಗೋಪಾಲ್ನ ಖಂಡಿತವಾಗ್ಲೂ ವಿಶಾಲ್ ಮುಂದೆ ಕರ್ಕೊಂಡು ಬರ್ತಾಳೆ. ಅಷ್ಟರಲ್ಲೇ ಅವನನ್ನ ನಾವು ಮಾಯ ಮಾಡ್ಬಿಡ್ಬೇಕು. ಆಗ್ಲಿಂದ ತಲೆ ಕೆಟ್ಟೋಗಷ್ಟು ಯೋಚನೆ ಮಾಡ್ತಿದ್ದೀನಕ್ಕ. ಅವನ ಅಡ್ರೆಸ್ನ ಹೇಗ್ ತಿಳ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕಿಷ್ಟು ಟೆನ್ಷನ್ ಪಡೋ ಅವಶ್ಯಕತೆ ಇಲ್ಲ. ನೈನಿ ಫೋನಲ್ಲಿ ಕಾಲ್ ಲಿಸ್ಟ್ನ ಚೆಕ್ ಮಾಡಿದ್ರೆ ಸಾಕು. ಆಂಟಿ, ನೈನಿ ವೇಣುಗೋಪಾಲ್ನ ಮೀಟ್ ಮಾಡಿರ್ತಾಳೆ. ಖಂಡಿತ ಅವನ ಜೊತೆ ಫೋನಲ್ಲಿ ಮಾತಾಡಿರ್ತಾಳೆ. ಸೊ ನೈನಿ ಕಾಲ್ ಲಿಸ್ಟ್ ನಮ್ಮ ಕೈಗೆ ಸಿಕ್ಕಿದ್ರೆ ಆ ನಂಬರ್ಸ್ ಎಲ್ಲ ಟ್ರೇಸ್ ಮಾಡಿ ಅದ್ರಲ್ಲಿ ವೇಣುಗೋಪಾಲ್ ನಂಬರ್ ಯಾವುದು ಅಂತ ನಾವು ಈಸಿಯಾಗಿ ತಿಳ್ಕೋಬಹುದು. ಎಕ್ಸಾಕ್ಟ್ಲಿ ಜಾಸ್ಮಿನ್, ಅವನ ಅಡ್ರೆಸ್ ತಿಳ್ಕೊಳ್ಳೋದಿಕ್ಕೆ ನಮ್ಮ ಹತ್ರ ಅದೊಂದೇ ದಾರಿ ಇರೋದು. ನಾನು ಹೇಗಾದ್ರೂ ಮಾಡಿ ನಯನಿ ಮೊಬೈಲ್ ತಗೊಂಡು ಅದರಲ್ಲಿರೋ ಕಾಲ್ ಲಿಸ್ಟನ್ನ ನಾನು ನಿಮಗೆ ಕಳಿಸ್ತೀನಿ. ಓಕೆ ಆಂಟಿ. ಹಾಗೆ ವಿಶಾಲ್ ನಯನಿನ ನಾಳೆ ಎಲ್ಲೂ ಕರ್ಕೊಂಡು ಹೋಗದೆ ಮನೆಯಲ್ಲೇ ಇರೋ ಥರ ನಾನು ನೋಡ್ಕೋತೀನಿ. ಅಷ್ಟರಲ್ಲಿ ಅವನ ಅಡ್ರೆಸ್ ತಿಳ್ಕೊಂಡು ಅವನಿಗೊಂದು ಗತಿ ಕಾಣಿಸಿ ನೀವು. ಸರಿ ಆಂಟಿ. ಏ ಪರಶು, ಸದ್ಯಕ್ಕೆ ಆ ವೇಣುಗೋಪಾಲ್ ಕೈಯಲ್ಲೇ ನನ್ನ ಮುಂದಿನ ಭವಿಷ್ಯ ನಿಂತಿದೆ. ಅವನು ಅಪ್ಪಿತಪ್ಪಿ ವಿಶಾಲ್ನ ಭೇಟಿ ಆದ್ರೆ ಆಗ ನನ್ನ ಕತೆ ಮುಗ್ದಂಗೆ. ಎಂಥ ಪರಿಸ್ಥಿತಿ ಬಂದ್ರೂ ಆ ವೇಣುಗೋಪಾಲ್ ಮಿಸ್ ಆಗ್ಬಾರ್ದು. ಆಗ್ಲಿ ಅಕ್ಕ,
ನಾನು ಹೋಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಯನಿ ಕಾಲ್ ಲಿಸ್ಟನ್ನು ನಿಮಗೆ ಕಳಿಸ್ತೀನಿ. ನಯನಿಯವರು ಇಷ್ಟೊತ್ತಿಗೆ ಬರ್ತೀನಿ ಅಂತ ಅಂದಿದ್ರಲ್ಲ, ಹೊರಟಿದಾರೋ ಇಲ್ವೋ? ಏನ್ರಿ, ಯಾಕೆ ಇನ್ನೂ ಇಲ್ಲೇ ನಿಂತಿದ್ದೀರಾ? ಇವತ್ತು ಅಂಗಡಿಗೆ ಹೋಗಲ್ವಾ ಹೇಗೆ? ಒಂದು ಮುಖ್ಯವಾದ ಕೆಲಸ ಇದೆ ಕಣೆ, ಅದನ್ನ ಮುಗಿಸ್ಕೊಂಡು ಹೋಗ್ತೀನಿ. ಮುಖ್ಯವಾದ ಕೆಲಸನಾ? ಏನ್ರಿ ಅದು? ಯಾರೋ ಒಬ್ರು ನನ್ನ ಫೋಟೋನ ತೋರಿಸಿ ನಾನು ಅವ್ರ ಗಂಡ ಅಂತ ಹೇಳ್ತಿದಾರಂತೆ. ಅಯ್ಯೋ ದೇವ್ರೆ, ಯಾರೀ ಆ ಹೆಂಗ್ಸು? ನನ್ನ ಗಂಡನ್ನ ಅವಳ ಗಂಡ ಅಂತ ಹೇಳ್ತಿದ್ದಾಳ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ ಅವಳನ್ನ. ಹಾಗೆ ಅವರು ಫೋಟೋ ತೋರಿಸಿ ಹೇಳಿರೋದ್ರಿಂದ ಕುತಂತ್ರ ಇದೆ ಅಂತ ಒಬ್ರು ಮೇಡಮ್ ಹೇಳಿದ್ರು. ಅವ್ರ ಯಜಮಾನ್ರನ್ನ ಅವ್ರು ಕರ್ಕೊಂಡು ನಮ್ಮ ಮನೆ ಬರ್ತೀವಿ ಅಂತ ಹೇಳಿದ್ರು. ಈಗ ಸರ್ ಬಂದ ತಕ್ಷಣ ಅವ್ರ ಮುಂದೆ ನನ್ನ ಫೋಟೋ ತೋರಿಸಿ ನಿಮ್ಗೆ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಬೇಕು. ಅದಕ್ಕೆ ಕಣೆ ಅಂಗಡಿಗೆ ಹೋಗದೆ ಇಲ್ಲೇ ಇದ್ದೀನಿ. ಏನ್ರಿ, ಇದನ್ನೆಲ್ಲ ಕೇಳ್ತಿದ್ರೆ ಯಾರ್ದೋ ದೊಡ್ಡ ಮನೆಯವ್ರ ಗಲಾಟೆ ಅನ್ನಿಸ್ತಿದೆ. ಅಂಗಡಿನ ನಂಬ್ಕೊಂಡು ಬದುಕೋರ್ ನಾವು, ನಮ್ಗೆ ಯಾಕ್ರಿ ಬೇಕಿದೆಲ್ಲ? ಇಲ್ಲ ಕಣೆ, ಪಾಪ ಅವರು ತುಂಬ ಬೇಜಾರು ಮಾಡ್ಕೊಂಡು ಮಾತಾಡಿದ್ರು. ಅವ್ರ ಮಾತು ಕೇಳ್ತಾ ಇದ್ರೆ ನನ್ನ ಮನ್ಸಿಗೆ ತುಂಬ ಬೇಜಾರಾಯಿತು ಕಣೆ. ಒಳ್ಳೆಯವ್ರಿಗೇನಾದರೂ ಸಹಾಯ ಮಾಡಿದ್ರೆ ನಮಗೂ ಒಳ್ಳೇದಾಗುತ್ತಲ್ವಾ? ಅದಕ್ಕೆ ಅವರು ಬಂದ ತಕ್ಷಣ ಅವ್ರು ಇರೋ ವಿಷಯ ಎಲ್ಲ ಹೇಳಿ ಆಮೇಲೆ ಅಂಗಡಿಗೆ ಹೋಗ್ತೀನಿ. ಸರಿ ರೀ, ಹುಷಾರು. ಬನ್ನಿ ಯಜಮಾನ್ರೆ, ನಾವು ಬೇಗ ಹೊರಡ್ಬೇಕು. ಆಗ್ಬಿಡುತ್ತೆ, ಬೇಗ ಬನ್ನಿ. ಇರು 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 ಹಾಗೆಲ್ಲ ನೈನಿ, ಒಂದ್ ಜಾಗಕ್ಕೆ ಹೋಗ್ಬೇಕು ಅಂತಿದ್ಯಾ. ತುಂಬಾ ಅರ್ಜೆಂಟ್ ಮಾಡ್ತಾ ಇದ್ಯಾ. ಯಾಕೆ ಅಂತ ಹೇಳ್ತಾ ಇಲ್ಲ. ಇಷ್ಟಕ್ಕೂ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ಯಾ? ಹೇಳದ್ನಲ್ಲ ಯಜಮಾನ್ರೆ, ತುಂಬಾ ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಿದೀವಿ. ಎಲ್ಲಿಗೆ ಹೋಗ್ತಿದೀವಿ, ಯಾಕೆ ಹೋಗ್ತಿದೀವಿ, ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ನೈನಿ, ನಾರ್ಮಲ್ ಆಗಿ ನೀನು ಯಾವ್ದಾದ್ರು ದೇವಸ್ಥಾನಕ್ಕೋ ಪುಣ್ಯಕ್ಷೇತ್ರಕ್ಕೋ ಇಲ್ಲ ಹರಕೆ ತೀರ್ಸಕ್ಕೆ ಕರ್ಕೊಂಡು ಹೋಗ್ತೀಯಾ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗೋದು, ಒಳ್ಳೆ ಜಾಗಕ್ಕೆ ಹೋಗೋದನ್ನ ಗುಡಿ ತರ ಅನ್ಕೊಂಡ್ರೆ ಈಗ ನಾವು ಹೋಗೋ ಕೆಲ್ಸ ಕೂಡ ಖಂಡಿತ ಆ ಥರದ್ದೇ ಯಜಮಾನ್ರೆ. ನೈನಿ, ನಿನ್ ಮಾತಲ್ಲಿ ಏನೋ ಅಡಗಿದೆ ಅಂತ ನನ್ಗೆ ಅರ್ಥ ಆಗ್ತಿದೆ, ಆದ್ರೆ ಅದು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ನಿಮ್ಗೆಲ್ಲ ಅರ್ಥ ಆಗುತ್ತೆ ಯಜಮಾನ್ರೆ. ನೀವು ಬನ್ನಿ ಬನ್ನಿ. ನೈನಿ 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 ಏನ್ ನೈನಿ ನೀನು? ನೈನಿ ಪ್ಲೀಸ್, ಹೇಳ್ತಿಲ್ವಾ ಕೇಳು. ನೈನಿ, ಇದೆಲ್ಲ ನಿನ್ ಕೆಲ್ಸನಾ? ಇಲ್ಲ ಯಜಮಾನ್ರೆ, ನಂಗೂ ಗೊತ್ತಾಗ್ತಿಲ್ಲ. ಕಂದ ವಿಶಾಲ್, ಈ ಹೊಸ ಬಟ್ಟೆ ಕೊಡೋದಕ್ಕೋಸ್ಕರ ನಾನೇ ನಿಮ್ ರೂಮಿಗೆ ಬರೋಣ ಅಂತ ಇದ್ದೆ. ಅಷ್ಟ್ರಲ್ಲಿ ನೀವೇ ಬಂದ್ರಿ. ಮಾಮ್, ಏನಿದೆಲ್ಲ? ಹೋಮ ಕಂದ. ಹೋಮನ? ಯಾಕೆ ಮಾಮ್? ನಯನಿಗೋಸ್ಕರ. ನೈನಿಗೋಸ್ಕರನಾ? ನೈನಿಗೋಸ್ಕರ ಹೋಮ ಯಾಕೆ ಮಾಮ್? ಕೆಲವೊಂದನ್ನ ನಿಲ್ಸೋದಿಕ್ಕೆ, ತಡಿಯೋದಿಕ್ಕೆ. ಏನಿದು ಮಾಮ್? ಇವತ್ತೇನೇನೋ ಹೇಳ್ತಾ ಇದ್ರಾ? ನನಗಂತೂ ಒಂಚೂರು ಅರ್ಥನೇ ಆಗ್ತಿಲ್ಲ. ದಯವಿಟ್ಟು ಸ್ಪಷ್ಟವಾಗಿ ಹೇಳಿ. ಮೊನ್ನೆ ಲಕ್ಷ್ಮೀಪುರದಲ್ಲಿ ನಯನಿ ದೊಡ್ಡ ಅಗ್ನಿ ದುರಂತದಿಂದ ಪಾರಾದ್ಲು. ನಮ್ಮ ಅದೃಷ್ಟ ಚೆನ್ನಾಗಿತ್ತು. ದೇವ್ರ ದಯೆಯಿಂದ ನಯನಿಗೇನೂ ಆಗ್ಲಿಲ್ಲ. ಅದೇ ಆಗ್ಬಾರ್ದು ಏನಾದರೂ ಆಗಿದ್ದಿದ್ರೆ. ಆ ಕ್ಷಣದಿಂದ ನನ್ನ ಮನಸ್ಸಲ್ಲಿ ಇದೇ ಭಯ ಕಂದ. ಒಂದು ಇರುವೆ ಕೂಡ ಹಾನಿ ಮಾಡ್ದಿರೋ ಇಷ್ಟು ಒಳ್ಳೆ ಮನ್ಸಿರೋ ನಮ್ಮ ನಯನಿಗೆ ಅಂಥ ದುರಂತ ಆಗಿರೋದು ಯಾಕೆ ಅಂತ
ಒಂದೇ ಯೋಚನೆ. ಆ ಘಟನೆ ನೆನಪಾದ್ರೆ ಗಾಬ್ರಿಗೆ ನಿದ್ದೆನೆ ಬರ್ತಿರ್ಲಿಲ್ಲ. ಅಷ್ಟಕ್ಕೂ ಯಾಕೆ ಹೀಗೆಲ್ಲ ನಡೀತಿದೆ ಅಂತ ಗುರುಗಳನ್ನ ಕೇಳ್ದೆ. ನಯನಿ ಜಾತಕದಲ್ಲಿ ಚಿಕ್ಕ ಚಿಕ್ಕ ದೋಷಗಳಿವೆ, ಶಾಂತಿ ಪೂಜೆ ಮಾಡಿದ್ರೆ ಎಲ್ಲ ಸೆಟ್ರೇಟ್ ಆಗಿ ಗ್ರಹಗಳಿಗೆ ಶಾಂತಿ ಸಿಗುತ್ತೆ ಅಂದ್ರು. ಮತ್ತೀ ವಿಷಯನ ಎಲ್ರಿಗೂ ಹೇಳ್ಬೋದಾಗಿತ್ತಲ್ಲ, ಯಾರಿಗೂ ಹೇಳ್ದೇನೆ ಹೀಗೆ ಸಡನ್ ಆಗಿ ಏರ್ಪಾಡು ಮಾಡುವಂತ ಅವಶ್ಯಕತೆ ಏನಿತ್ತು? ಕೆಲವು ವಿಷಯಗಳು ಸಡನ್ ಆಗಿ ಆಗ್ಬೇಕಾಗುತ್ತೆ ರೀ. ನನಗ್ ಕೂಡ ಬೆಳಗ್ಗೆನೆ ಗೊತ್ತಾಗಿತ್ತು. ಗೊತ್ತಾದ ತಕ್ಷಣ ಎಲ್ಲ ತಯಾರಿ ಮಾಡಿದೆ. ಇದೇನಾದ್ರೂ ಈಗ ತಾನೇ ಬಂದಿರೋ ಸುದ್ದಿನ ಆತೆ ಸಡನ್ ಆಗಿ ಗೊತ್ತಾಗೋದಕ್ಕೆ? ಅಕಾರ್ಡಿಂಗ್ ಟು ಮೈ ಡಿಟೆಕ್ಟಿವ್ ತಲೆ ಅಗ್ನಿ ಅವಘಡ ಆಗಿ ಸುಮಾರು 1 ತಿಂಗಳಾಗ್ತಾ ಬಂತು. ಆದ್ರೆ ನೀವೇನೋ ಇವಾಗ ಏರ್ಪಾಡ್ ಮಾಡಿದೀರಾ. ಆ ದುರ್ದು ಆಂಟಿ ಅದೇನೋ ಗಾದೆ ಮಾತಿದ್ಯಲ್ಲ, ಏನದು? ಕಳ್ತನ ಆದ್ಮೇಲೆ ಅದೇ ಹಾಸ್, ಕಳ್ಳರು ದೋಚ್ಕೊಂಡು ಹೋದ್ಮೇಲೆ ಊರ್ ಬಾಗ್ಲ ಹಾಕದ್ರಂತೆ. ವಾವ್, ವಾಟ್ ಅ ಬ್ರಿಲಿಯಂಟ್ ಗರ್ಲ್! ನಮ್ ದುರ್ದು ಆಂಟಿಗೆ ತಿನ್ನೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಓ ಮೈ ಗಾಡ್, ಗಾದೆ ಮಾತೆಲ್ಲ ಚೆನ್ನಾಗೆ ಗೊತ್ತು ಅಂತ ಆಯ್ತು. ತಲೆ ತುಂಬಾ ತುಂಬಿಕೊಂಡಿದೆ ಹಾಸ್. ಗೊತ್ತಾಯ್ತು ಬಿಡಿ, ಎಷ್ಟ್ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದೀರಾ ನೀವು. ಏಯ್, ಓಕೆ, ಯಾರಿಗೂ ಹೇಳಲ್ಲ ಬಿಡಿ. ಏನ್ ಹೇಳ್ತಿದ್ದೆ ನಾನು? ನೆನ್ಪಾಯ್ತು. ಎಷ್ಟೇ ಆದ್ರೂ ನಂದು ಶಾರ್ಪ್ ಬ್ರೈನ್ ಅಲ್ವಾ? ಕಳ್ರು ದೋಚ್ಕೊಂಡ್ ಹೋದ್ಮೇಲೆ ಊರ್ ಬಾಗ್ಲ ಹಾಕ್ದಾಗೆ ನೀವು ಇವಾಗ ಪೂಜೆ ಮಾಡಿಸ್ತಿದ್ದೀರಲ್ಲ. ಸೊ ಅಕಾರ್ಡಿಂಗ್ ಟು ಮೈ ಡಿಟೆಕ್ಟಿವ್ ತಲೆ, ನೀವ್ ಹೇಳ್ತಾ ಇರೋದಕ್ಕೂ ಮಾಡ್ತಾ ಇರೋದಕ್ಕೂ ಯಾಕೋ ಮ್ಯಾಚೇ ಆಗ್ತಿಲ್ಲ, ಯುವರ್ ಆನರ್. ಏಯ್, ಮ್ಯಾಚು ಇಲ್ಲ ಗೀಚು ಇಲ್ಲ, ನೀನ್ ಬಾಯ್ ಮುಚ್ಕೊಂಡಿರು. ಕಂದ ವಿಶಾಲ್, ಬೆಳಗ್ಗೆನೆ ಗುರುಗಳು ಫೋನ್ ಮಾಡಿ ಹೇಳಿದ್ರು, ಇವತ್ತು ಮುಹೂರ್ತ ಚೆನ್ನಾಗಿದೆ, ಪೂಜೆಗೆ ತಯಾರಿ ಮಾಡಕ್ ಹೇಳಿದ್ರು. ಅದಕ್ಕೆ ಸಡನ್ ಆಗಿ ತಯಾರಿ ಮಾಡಿದೆ. ಎಲ್ರಿಗೂ ಹೇಳೋಷ್ಟು ಟೈಮ್ ಇರಲಿಲ್ಲ. ಏನ್ ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲ ಮ್ಯಾಮ್, ಏನೋ ಇಂಪಾರ್ಟೆಂಟ್ ವರ್ಕ್ ಇತ್ತು ಅಂತ ನೈನಿ ನನ್ನ ಆಚೆ ಕರ್ಕೊಂಡು ಹೋಗ್ತಿದ್ದಾಳೆ. ನಾವು ಆಚೆ ಹೋಗಿ ಬಂದಮೇಲೆ ಹೋಮಕ್ಕೆ ಕೂರ್ತೀವಿ, ಓಕೆನಾ? ಏನ್ ನಯನಿ ಅಂತ ಇಂಪಾರ್ಟೆಂಟ್ ವರ್ಕ್? ಸರಿ ಬಿಡು, ಏನೋ ಪರ್ಸನಲ್ ವಿಷಯ ಇರಬೇಕು. ನಾನು ಕೇಳೋದು ಕೂಡ ಸರಿ ಇರಲ್ಲ. ಆದ್ರೆ ನನ್ನ ಸೊಸೆ ಕ್ಷೇಮವಾಗಿ ಇನ್ನೂ 100 ಕಾಲ ಚೆನ್ನಾಗಿರ್ಬೇಕು ಅಂತ ನಾನು ಈ ಹೋಮ ಮಾಡಿಸ್ತಿದ್ದೀನಿ. ಅದಕ್ಕೆ ಆ ಇಂಪಾರ್ಟೆಂಟ್ ವರ್ಕನ್ನು ನಾಳೆ ಇಟ್ಕೊಳ್ಳಿ. ನೀನು ವಿಶಾಲ್ ಇಬ್ರೂ ಹೋಮಕ್ಕೆ ಕೂತ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ಕಳಶ ಇಟ್ಟ ಮೇಲೆ ಮತ್ತೆ ಕಲಶ ತೆಗೆಯೋ ತನಕ, ಅಂದರೆ ನಾಳೆ ಬೆಳಗ್ಗಿನ ತನಕ ನೀವು ಮನೆಯಲ್ಲೇ ಇರಬೇಕು. ಅದಾದ್ಮೇಲೆ ನಿಮ್ಮಿಷ್ಟ, ಸರಿನಾ? ಹೋಗು ಕಂದ, ಹೋಗಿ ಬೇಗ ರೆಡಿಯಾಗಿ. ನಿನ್ನೊಳ್ಳದಕ್ಕೆ ತಾನೇ ಹೇಳ್ತಾ ಇರೋದು ನಮ್ಮ ಅತ್ತಿಗೆ. ಮತ್ತೆ ಹೋಗಿ ರೆಡಿ ಆಗೋದನ್ನ ಬಿಟ್ಟು ಇನ್ನೂ ಇಲ್ಲೇ ನಿಂತಿದ್ಯಲ್ಲ ನೀನಿ. ಹೋಗು.
ಜಾಸ್ಮಿನಮ್ಮ, ಏನಾಯ್ತು ಜಾಸ್ಮಿನಮ್ಮ? ಅಕ್ಕ ಕಳ್ಸಿರೋ ಆ ನಯನಿ ಕಾಲ್ ಲಿಸ್ಟಲ್ಲಿ ಆ ವೇಣುಗೋಪಾಲ್ ನಂಬರ್ ಇದೆಯೋ ಇಲ್ವೋ? ನಿನ್ನೆ ನೈನಿ ಒಂದೇ ನಂಬರ್ಗೆ ತುಂಬ ಸಲ ಕಾಲ್ ಮಾಡಿದಾಳೆ ಪರ್ಶು. ಆ ನಂಬರಿಂದ ನೈನಿ ಕೂಡ ತುಂಬ ಕಾಲ್ಸ್ ಬಂದಿದೆ. ಒಂದೇ ದಿನ ನೈನಿ ಇಷ್ಟೊಂದು ಕಾಲ್ ಮಾಡೋದು, ಇಷ್ಟು ಕಾಲ್ ಬರೋದು ನೋಡ್ತಿದ್ರೆ ಖಂಡಿತ ಈ ನಂಬರ್ ಆ ವೇಣುಗೋಪಾಲ್ದೆ ಅಂತ ಡೌಟ್ ಬರ್ತಿದೆ ಪರ್ಶು. ಮತ್ತಿದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಕಾಲ್ ಸೆಂಟರ್ಗೆ ಹೋಗೋಣ ಬಾ. ಅಷ್ಟು ದೂರ ಯಾಕೆ ಹೋಗಬೇಕು? ಟೈಮ್ ವೇಸ್ಟ್. ನಮ್ಮ ಹತ್ರ ಅಷ್ಟೊಂದು ಟೈಮೂ ಇಲ್ಲ. ಮತ್ತ ಆ ನಂಬರ್ ಅವಂದೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ? ಜಸ್ಟ್ ವೇಟ್. ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಜ ಏನು ಅಂತ ಗೊತ್ತಾಗುತ್ತೆ. ಮೊನ್ನೆ ಹೊಸ ನಂಬರ್ ತಗೊಂಡೆ. ಯಾರೋ ಫೋನ್ ಮಾಡ್ತಿದ್ದಾರಲ್ಲ. ಹಲೋ, ಯಾರು? ಹಾಯ್ ದೀಪ್, ಹೌ ಆರ್ ಯು ಬೇಬಿ? ದೀಪ? ಯಾರೀ ದೀಪು? ದೀಪ್, ವಾಟ್ ಇಸ್ ದಿಸ್ ಬೇಬಿ? ಜೋಕ್ ಮಾಡೋದು, ಟೀಸ್ ಮಾಡೋದು ಇನ್ನೂ ಬಿಟ್ಟಿಲ್ವಾ ನೀನು? ನಿನ್ನ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆನೇ ಆಗಿಲ್ಲ ಬೇಬಿ. ನಿನ್ನಲ್ಲಿ ನನಗಿಷ್ಟ ಆಗೋದು ಈ ಸೆನ್ಸ್ ಆಫ್ ಹ್ಯೂಮರೇ ಸುದೀಪ್. ಹಲೋ ಮೇಡಮ್, ನನ್ನ ಹೆಸರು ಸುದೀಪ್ ಅಥವಾ ದರ್ಶನ್ ಅಲ್ಲ. ನನ್ನ ಹೆಸರು ವೇಣುಗೋಪಾಲ್. ನನ್ನ ನಂಬರ್ ನಿನಗೆ ಗೊತ್ತು, ಹನಿ ಅಂತ ಸೇವ್ ಮಾಡ್ಕೊಂಡಿದ್ಯಾ. ನೀನು ಯಾಕೆ ಜೋಕ್ ಮಾಡ್ತಿದ್ಯಾ ಬೇಬಿ? ಅಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ. ನಿಜವಾಗ್ಲೂ ನನ್ನ ಹೆಸರು ವೇಣುಗೋಪಾಲ್. ಅದೇನು 3 months ಬ್ಯಾಕ್ ನಾನು ಫೋನ್ ಮಾಡಿ ದೀಪು ಹತ್ರ ಮಾತಾಡಿದ್ನಲ್ಲ, ಆಗ ಈ ನಂಬರು ಅವ್ರದ್ದಾಗಿರ್ಬೋದು. ಮೊನ್ನೆ ತಾನೇ ಈ ನಂಬರ್ ನಾನು ತೊಗೊಂಡಿದ್ದೀನಿ ಮೇಡಮ್. ಓ ಹೌದಾ? ಅಯ್ಯಯ್ಯೋ, ಸಾರಿ ಸರ್, ಸಾರಿ. ದೀಪು ಅಂತ ಮಾಡಿದೆ. ಹೌದು, ಅಷ್ಟಕ್ಕೂ ನಿಮ್ಮ ಹೆಸರೇನಂದ್ರಿ? ನನ್ನ ಹೆಸರು ವೇಣುಗೋಪಾಲ್. ಓಕೆ ವೇಣುಗೋಪಾಲ್ ಅವರೇ, ಥ್ಯಾಂಕ್ ಯು. ಎಸ್ ಪರ್ಶು, ಕನ್ಫರ್ಮ್ ಆ ನಂಬರ್ ಇವಂದೆ. ಮೊದಲು ಅಕ್ಕಂಗೆ ಫೋನ್ ಮಾಡಿ ಹೇಳು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳ್ತಾಳೆ ಕೇಳೋಣ. ಬೇಗ ಫೋನ್ ಮಾಡು ಜಾಸ್ಮಿನಮ್ಮ. ಸಿಕ್ಕಾಕೊಂಡ. ಜಾಸ್ಮಿನ್, ಗೊತ್ತಾಯ್ತಾ? ಅವನ ನಂಬರ್ ಯಾವುದು ಅಂತ ಗೊತ್ತಾಯ್ತಾ? ಗೊತ್ತಾಯ್ತಾ ಆಂಟಿ? ಜಸ್ಟ್ ನಾವು ಮಾತಾಡಿದೆ, ಅವನೇ ಅಂತ ಕನ್ಫರ್ಮ್ ಮಾಡ್ಕೊಂಡೆ. ಜಾಸ್ಮಿನ್, 1 ನಿಮಿಷ ಫೋನ್ ಪರಶು ಕೊಡು. ಅಕ್ಕ, ಹೇಳಕ್ಕ. ಏ ಪರಶು, ನಾನಿಲ್ಲಿ ನಯನಿನ ವಿಶಾಲ್ನ ಆಚೆ ಹೋಗದೆ ಇರೋ ಥರ ಮಾಡಿದ್ದೀನಿ. ಈಗ ನೀನು ಅವನ ಅಡ್ರೆಸ್ ತಿಳ್ಕೊಂಡು ನೇರವಾಗಿ ಅವನ ಮನೆಗೆ ಹೋಗಿ ವಿಷಯ ಹೇಳಿ 15 ಲಕ್ಷ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸು. ಇಲ್ಲ ಅಂದ್ರೆ ಉಸಿರು ನಿಲ್ಲಿಸಿ ಬಾಯಿ ಮುಚ್ಚಿಸ್ಬಿಡು. ಆದ್ರೆ ಯಾವುದೇ ಪರಿಸ್ಥಿತಿಲೂ ಅವನು ಬಾಯಿ ಬಿಡೋ ಹಾಗಿಲ್ಲ ಪರಶು. ಸರಿ ಅಕ್ಕ. ಏಯ್, ಆ ನಯನಿ ನನಗೆ ಹಾಕಿರೋ ಡೆಡ್ ಲೈನ್ ಇವತ್ತೇ. ಹೇಗಾದ್ರೂ ಮಾಡಿ ನಯನಿ ವಿಶಾಲ್ನ ಕರ್ಕೊಂಡು ಅವನ ಹತ್ರ ಹೋಗೋದಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ. ನಮಗೆ ಟೈಮ್ ತುಂಬ ಕಡಿಮೆ ಇದೆ ಪರಶು. ಎಂಥ ಪರಿಸ್ಥಿತಿಲೂ ಭೇಟಿಯಾಗಕ್ಕೆ ಬಿಡಬಾರ್ದು. ಸರಿ ಅಕ್ಕ, ಮಿಸ್ ಆಗೋ ಚಾನ್ಸೇ ಇಲ್ಲ. ನಯನಿ, ನೀನು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲಿ ಕೆಳಗಡೆ ತೂರ್ತೀನಿ. ಈ ತಿಲೋತ್ತಮನ ನಿಜ ಸ್ವರೂಪ ಹೊರಗೆ ತೆಗೆಯೋದು ಅಷ್ಟು ಸುಲಭ ಅನ್ಕೊಂಡ್ಯಾ?